ಕೊನೆಯದಾಗಿ ನಿರ್ದೇಶಕರು, ನಿರ್ಮಾಪಕರು, ಕ್ಯಾಮ್ರಾ ವರ್ಕ್ ಒಂದು ಸಿನಿಮಾದ ಜೀವಾಳ, ಬ್ಯಾಕ್ ಬೋನ್ ಆಗತ್ತೆ. ಮಾರ್ಕ್ನ ಒಂದೊಂದು ಸೀನಲ್ಲೂ ಅದರ ಕೆಲಸ ಗೊತ್ತಾಗ್ತಾ ಇದೆ, ಜೊತೆಗೆ ಮ್ಯೂಸಿಕ್ ಕೂಡ. ಅದ್ಭುತವಾಗಿ ನಿಮ್ಮ ಸ್ಟೆಪ್ಗಳನ್ನ ಈಗಾಗಲೇ ಎಲ್ಲರೂ ಅದನ್ನು ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಓವರಾಲ್ ಪ್ಯಾಕೇಜ್ ಆಗಿ ಮಾರ್ಕ್ನ ಯಾವ ರೀತಿ ನೋಡ್ಬೋದು ನಾವು? ಸೀರಿಯಸ್ ಇಶ್ಯೂ ಜೊತೆಗೆ ಬರ್ತಾ ಇದೆ ವಿತ್ ಮಾಸ್ ಅಪೀಲ್. It's a collaborated effort of many people put together. Started off with the director. ಅವರೊಂದು ಒಳ್ಳೆ ಕತೆ ಬರ್ಕೊಂಬರ್ತಾರೆ, ನನಗೆ ಇಂಟ್ರೆಸ್ಟ್ ಆಗುತ್ತೆ. ಅವಾಗ ನಾವು ಅದೇ ಟೀಮೊಟ್ಟಿಗೆ ಹೋಗೋಣ, ಅವರಿಗೂ ಮತ್ತು ನಮ್ಮ ಚಂದ್ರಿಗೂ ಹೆಂಗೂ ಸಿಂಕ್ ಆಗಿದೆ. ಸೊ ಚಂದ್ರು ಒಳಗೆ ಬರ್ತಾರೆ. ಶಿವು ಇಸ್ ಅ ನಾನು ಶಿವನ್ ಬಿಟ್ಟು ನಾರ್ಮಲಿ ತುಂಬ ಕೆಲಸ ಮಾಡಿಲ್ಲ. ಸೊ ಶಿವು ಮೋಸ್ಟ್ಲಿ ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೇಲಿರೋ ಇನ್ನೊಬ್ಬ ತಮ್ಮ ಅಂತ ಹೇಳಿ ನಾನು ಅವ್ರಿಗೆ ಫೋನ್ ಮಾಡಿ ಇವತ್ತವ್ರಿಗೆ ಆರ್ಟ್ ಡೈರೆಕ್ಟರ್ ಇದಾರ ಕೇಳಿ, ಶಿವು ಬಾಯಿಲ್ಲ ಕತೆ ಕೇಳುವೋಗು, ನೀವು ಮಾಡಿ ಹೋಗಿ ಅಷ್ಟೇ ಹೇಳ್ತೀನಿ ನಾನು. ಇನ್ನು ಕೆಲವರು ಬರಹಗಾರರಿದ್ದಾರೆ, ಅವ್ರಿಗೂ ಅಷ್ಟೇ ಫೋನಾಗಿ ಬನ್ನಿ ಅಂತಿರ್ತೀನಿ. ಸೊ ದೇರ್ಸ್ ಅ ಟೀಮ್ ಮ್ಯಾಮ್. ಇದೆಲ್ಲ ಆದಾಗ ಸತ್ಯಜ್ಯೋತಿ ಸಿನಿಮಾ ಅವ್ರು ಬಂದಾಗ ಐ ಥಿಂಕ್ ಆ್ಯಸ್ ಪ್ರೊಡ್ಯೂಸರ್ಸ್ ದೇ ಆರ್ ಫ್ಯಾಬ್ಯುಲಸ್. ನಮ್ಮ ಟೀಮಲ್ಲಿ ನಾನು ಮಾರ್ಕಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು 10 ಕಾರ್ ಬೇಕು ನಮಗೆ ಅಂದರೆ ಒಂದು 20 ಬಂದಿಲ್ಲ. ಅದು ಒಂದು ಫೈಟ್ರಸ್ ಎಲ್ಲರೂ ಸೇರಿ ಒಂದು 100 ಜನ ಬೇಕು ಅಂದರೆ ನಮಗೆ 250 ಕಾಣೋರು. See, this is a blessing for us if the production house gives us such a production value. ಸೊ ಅವರು ಅದ್ಭುತವಾಗಿ ನಂಬಿದ್ರು ಸಿನಿಮಾನ. ಹೊರಗಡೆಯಿಂದ ಬಂದಿರೋ ಬ್ಯಾನರ್, ಬಟ್ ಅಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಕಂಫರ್ಟೇಬಲಾಗಿ ಮಾಡಿದ್ರು. ವಿಜಯ್ ಮ್ಯಾಕ್ಸಿಂದ ಕಲ್ತಿರೋ ಅಂಥ ಅಷ್ಟು ಸ್ಪೀಡನ್ನ ಇದಕ್ಕೆ ಹಾಕಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವರು ಮತ್ತು ಚಂದ್ರು ಕೆಲಸ ಮಾಡಿದ್ದು ನೋಡಿಬಿಟ್ರೆ ಮಾತ್ರ ಹ್ಯಾಟ್ಸ್ ಆಫ್ ಅವರಿಬ್ಬರಿಗೆ. ಅಂದರೆ ನಮಗೆ ಅಟ್ಲೀಸ್ಟು ರೆಸ್ಟಿಂಗ್ ಸ್ವಲ್ಪ ಟೈಮ್ ಸಿಕ್ಕಿದ್ರು ಅವರಿಬ್ಬರಿಗೆ ಸಿಗ್ತಾ ಇರಲಿಲ್ಲ, ಆ ಥರ ಕೆಲಸ ಮಾಡ್ಯಾರೆ. ಶಿವು ಕೆಲವು ಟೈಮ್ ಕರೆದು, ಶಿವು 2 ದಿನ ಅದೇ ನನಗೇನು ಮಾಡ್ತೀರಿ ಗೊತ್ತಿಲ್ಲ, ನೀವು ಸೆಟ್ ಹಾಕಲೇಬೇಕು, ಇದು ಮುಗೀಲೇಬೇಕು ಸರ್. ನೀವು ಹೇಳಿದ್ರೆ ಮಾಡ್ತೀನಿ ಬಿಡಿ ಸರ್. 2 ದಿನದಲ್ಲಿ ಅವ್ರು ಹಾಕಿರೋ ಸೆಟ್ಸ್ಗಳು, ಆ ಏರಿಯಾ ರೆಡಿ ಮಾಡಿರೋದು, ನನಗೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ದೆಮ್. ಆಲ್ ಮೈ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಪ್ರತಿಯೊಬ್ಬರೂ. ನಾನೇನೋ ಹಠ ಪಟ್ಬಿಟ್ಟೆ ಡಿಸೆಂಬರಿಗೆ ಬರಬೇಕು ಅಂತ, ಅವ್ರಿಗೆ ಯಾಕೆ ಬೇಕಿತ್ತು ಈ ಶಾಪ? ಬಟ್ ಅವ್ರದ್ದು ಯಾರು ನಾನು ಪೋಷಕ ನಟ ಅಂದ್ಕೊಳ್ಳಿಲ್ಲ. ದೇ ಆಲ್ ಬಿಲೀವ್ಡ್ ದೇ ಆರ್ ದಿ ಹೀರೋಸ್. ದೇ ವರ್ಕ್ಡ್ ಸೋ ಬ್ಯೂಟಿಫುಲ್ ವೆಲ್. ನಮ್ಮ ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಈಗ ಶೂಟಿಂಗ್ ನಡೀತಾನೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಆ ಸ್ಥಾನದಲ್ಲಿ ನಿಂತ್ಕೊಂಡು ಕೊರಗದೆ ಪ್ರತಿ ಸಲ ಟೀ ಕಾಫಿ ಊಟ ಅಂದರೆ ಮಲಗುತ್ತಾನೆ ಇಲ್ವಲ್ಲ ಅವರು. ಅವರು ಹೆಂಗೆ ಮಲಗಿದ್ದಾರೆ ಅಂದರೆ ನಾನು 2 hours 3 hours ಮಲಗ್ತೀನಿ, ನೀನು ನೋಡ್ಕೊಂಬಿಡು ರಜಾ ಅಂತ ಅವರವರೇ ಮಾತಾಡಿಕೊಂಡು ಪ್ರತಿ ಸಲ ಒಂದು ಏನು ಬೇಕಾದರೂ ತಿಂಡಿ ಕಾಫಿ ಊಟ ರೆಡಿ ಇರೋದು ನಮ್ಮ ಸೆಟ್ಗಳಲ್ಲಿ ಅಂದಾಗ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರೂ. ಆ್ಯಂಡ್ ಅಜನೀಶ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಐ ಥಿಂಕ್ ಒಂದು ಎಕ್ಸ್ಟ್ರಾ ಪ್ರೀತಿಯಲ್ಲಿ ಮಾಡ್ತಾರೆ ನಮ್ಮ ಸಿನಿಮಾಗಳನ್ನು ಅವರು. ಆ್ಯಂಡ್ ತುಂಬ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ್ಯಂಡ್ ಅವರಿಗೆ ನಾನು ನೋಟಿಸ್ ಮಾಡಿರೋದು ನಮಗೆ ಇಷ್ಟ ಆಗಿರುತ್ತೆ ಸಮ್ಟೈಮ್ಸ್. ಚೆನ್ನಾಗಿದೆ ಅಜನೀಶ್ ಸರ್, ಇಲ್ಲ ಸರ್ ನನಗೆ ಆಗ್ತಾಯಿಲ್ಲ ಸರ್, ನಾನು ಹಿಂಗೆ ಮಾಡ್ತೀನಿ ಸರ್, ಬಿಟ್ಬಿಡಿ ಒಂದು 2 days ನಾನು ಏನೋ ಮಾಡ್ತೀನಿ ಮಾಡಿ. ಆ 2 ದಿನ ಆದಮೇಲೆ ಅಷ್ಟು ಸರ್ಪ್ರೈಸ್ ಒಟ್ಟಿಗೆ ಬರ್ತಾರೆ ಅವರು. ಏನು ರೀ ಇಷ್ಟು ಚೆನ್ನಾಗಿ ಮಕ್ಕದ ಮೇಲೆ ಹೊಡೆದಂಗೆ ಮಾಡ್ತಾರೆ, ಅದು ಹೊಡೆಯುತ್ತೆ ಆ ಥರ ಮ್ಯೂಸಿಕ್. ಐ ಥಿಂಕ್ ಒಂದು ಸಿನಿಮಾ ಬಗ್ಗೆ ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಒಂದು ಪ್ರಮೋಷನಿಗೆ ಮಾತ್ರ ಕೂತ್ಕೋತಾ ಇದ್ದೀವ, ಹೆಂಗೋ ಸಿನಿಮಾ ಸಕ್ಸಸ್ ಆಗಲಿ ಇಲ್ಲ ಈ ಟೀಮ್ನ ನಾನು ಅಷ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇವರೆಲ್ಲರ ಪರವಾಗಿ ಕೂತ್ಕೊಂಡು ಮಾತಾಡಬೇಕಾ ಅಂತ ಬಂದರೆ ಇವತ್ತಿಗೆ ನಾನು ಕೂತ್ಕೋತಾ ಇರೋದು ನನ್ನ ಟೀಮಿಗೋಸ್ಕರ. ಐ ಥಿಂಕ್ ಮೋರ್ ದೆನ್ ಪ್ರಮೋಷನ್ ಎವ್ರಿಬಡಿ ಶುಡ್ ಲರ್ನ್. ನಾವೂ ಒಂದು ಒಳ್ಳೆ ಟೀಮ್ ಇದ್ದು ಒಂದೇ ಮನಸ್ಥಿತಿಯಲ್ಲಿ ಎಲ್ಲರೂ ಸೆಟ್ಟಿಗೆ ಹೋದರೆ ಎಷ್ಟು ಖುಷಿಯಾಗಿ ನಾವು ಸಿನಿಮಾ ಮುಗಿಸ್ಬೋದು. ಸಿನಿಮಾ ಮುಗಿಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟೇ ಖುಷಿಯಾಗಿ ಸ್ಟಾರ್ಟ್ ಮಾಡಿ ನಾವು ಅನುಭವಿಸಿದ್ದೀವಿ, ಸಿನಿಮಾ ಮುಗಿಯೋದ್ರೊಳಗಡೆ ಮನಸ್ತಾಪಗಳು ಬಂದಿರ್ತವೆ, ಯಾರ್ಯಾರಿಗೋ ಜಗಳ ಸ್ಟಾರ್ಟ್ ಆಗಿರುತ್ತೆ. ಅವತ್ತಿಗೆ ನಮಗೆ ಅನಿಸುತ್ತೆ ಎಲ್ಲ ಚೆನ್ನಾಗಾಯಿತು ನೋಡಿ, ಪಿಕ್ಚರ್ ರಿಲೀಸು ಅವ್ರವ್ರು ಮಾತಾಡ್ತಾ ಇಲ್ಲ, ಅವರಿಗೇನೋ ಜಗಳ ಆಗಿದೆ. ಅದಿಲ್ಲ ಅಂತಂದಾಗ ಭಾಳ ಖುಷಿಯಾಗುತ್ತೆ ನಮಗೆ. ಈ ಒಂದು ಟಚಲ್ಲಿ ಈ ಸೆಟ್ಟಲ್ಲಿ ಟಚ್ ವುಡ್ ನಮಗೆ ಆ ಒಂದು ಬಂತು ಎಲ್ಲರೂ ಕೂಡ್ಕೊಂಡು. ಇಟ್ಸ್ ಅ ವೆರಿ ಹ್ಯಾಪಿ ಯೂನಿಟ್. ಆಲ್ ಎವ್ರಿಬಡಿ. ಇದು ಸುಮ್ಮನೆ ಒಂದು ಪ್ರಶ್ನೆ ಅನ್ಸುತ್ತೆ, ಬಟ್ ಸ್ಟಿಲ್ ಐ ಆಸ್ಕ್ ಎವ್ರಿ ಒನ್. ಒಂದು ಸಿನಿಮಾ ಮುಗಿದ ಮೇಲೆ ದಿ ಬೆಸ್ಟ್ ಮೂಮೆಂಟ್ ಅಂತ ಎಲ್ಲರ ಸಿನಿಮಾದಲ್ಲೂ ಇದ್ದೇ ಇರುತ್ತೆ. ನಿಮ್ಮ ಸಿನಿಮಾ ಇಷ್ಟು ಸ್ಪೀಡಾಗಿ, ಅಷ್ಟು ಸೆಟ್ಗಳ ಮಧ್ಯೆ, ಅಷ್ಟು ಕಾಲ್ ಶೀಟ್ಗಳ ಮಧ್ಯೆ, ಅಷ್ಟು ಆರ್ಟಿಸ್ಟ್ಗಳ ಮಧ್ಯೆ ಮುಗೀತು. ದಿ ಬೆಸ್ಟ್ ಮೂಮೆಂಟ್ ಮಾರ್ಕ್ದು ತಕ್ಷಣ ತಲೆಗೆ ಹೊಳೆಯೋದೇನು? ನಾವು ಹೇಳಿದ ದಿನ ಪ್ಯಾಕಪ್ ಮಾಡಿದ್ವಿ. November 13th ಹೇಳಿದ್ವಿ, November 13 ಮುಗಿಸಿದ್ವಿ. ಒಂದು ದಿನ ಆ ಕಡೆ ಈ ಕಡೆ. ಇನ್ಫ್ಯಾಕ್ಟ್ ಒಂದಿನ ಬೇಗ ಮುಗ್ದಿರೋದು, ನನಗೆ ಸುಸ್ತಾಯಿತು ಅಂದ್ಬಿಟ್ಟು ಅವತ್ತು ಅವ್ರು ತೆಗಿಲಿಲ್ಲ. ಈಗ ಹಿಂದಿನ ದಿನ ಕಂಟಿನ್ಯೂಸ್ 3 ರಾತ್ರಿ ನಿದ್ದೆ ಮಾಡದೆ ಒಂದು ಸಾಂಗ್ ತೆಗಿತೀವಿ ನಾವು. ಅದಾದ್ಮೇಲೆ ಒಂದಿಷ್ಟು ಪ್ಯಾಚ್ ವರ್ಕ್ ಇತ್ತು, ಅವತ್ತೇ ಮಾಡಿಬಿಟ್ಟಿದ್ರೆ
ಅವತ್ತು ನಿರ್ಮಾಪಕರು ಅಷ್ಟೇ, ನಿರ್ದೇಶಕರು ಇಬ್ಬರು ಬಂದು, ಬೇಡ ಸರ್ ನೀವು ಸುಸ್ತಾಗಿರಿ ಮನೆಗೆ ಹೋಗಿ, ನಾಳೆ ಒಂದು ಅರ್ಧ ದಿನ ಕೆಲಸ ಅಷ್ಟೇ, ಗ್ರೀನ್ ಮ್ಯಾಟ್ ಬಂದ್ಬಿಟ್ಟು ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಅಂದರೆ ಹಿಂದಿನ ದಿನ ರಾತ್ರಿ ಶೂಟಿಂಗ್ ಮುಗಿಬೇಕಾದ್ರೆ ಐ ಥಿಂಕ್ 2 o'clock 2:30 ಆಗಿದೆ. ಆ್ಯಂಡ್ ನಮ್ಮ ಮನೆ ತುಂಬ ದೂರ. ಏನೊಂದು 600-700 ಜನ ಇದೀವಿ ಸೆಟ್ಟಲ್ಲಿ, ಬಿದ್ದು ಅದೇ ಫೋಟೋ ನೋಡಿದ್ದೀವಿ ಲಾಸ್ಟ್ ಪ್ಯಾಕಪ್ ಅಂತ. ಮನೆಗೆ ಹೋದ್ವಿ, ನೆಕ್ಸ್ಟ್ ಡೇ ಗ್ರೀನ್ ಮ್ಯಾಟಿಗೆ ವಾಪಸ್ ಬಂದೆ. ಸಡನ್ನಾಗಿ ನೋಡ್ತೀನಿ ಕಾರ್ಗಳಿಲ್ಲ, ಇದಿಲ್ಲ, ನಂದೊಂದು ವ್ಯಾನಿಟಿ ಬಿಟ್ಟರೆ ಏನಿಲ್ಲ, ಅವರೊಂದು ಇನ್ನೊಂದು. ಸಡನ್ನಾಗಿ ಹಿಂಗಾಗ್ಬಿಟ್ಟಿದೆ ಎಲ್ಲ. ಏನು ಅಂದರೆ ಅಲ್ಲೊಂದು ಗ್ರೀನ್ ಮ್ಯಾಟು, ಜೀಪು, ಅದು ಇದು, ನಾನೊಬ್ಬನೇ ಕಲಾವಿದ. ಆ್ಯಂಡ್ ಅಫ್ಕೋರ್ಸ್ ಇನ್ನಿಬ್ಬರು ಬಂದಿದ್ರು ಚಿಕ್ಕ ಶಾರ್ಟ್ಸ್ಗೆ. ಆ್ಯಂಡ್ ಅವತ್ತು ತೆಗೆದಾಗ ನನಗೆ ಅನ್ನಿಸ್ತು, ಆ್ಯಕ್ಚುಲಿ ಇವ್ರು ಮನ್ಸು ಮಾಡಿದರೆ 1.5 hour ನನ್ನೇ ಎಕ್ಸ್ಟೆಂಡ್ ಮಾಡಿದರೆ ಮುಗಿಸ್ಬಿಟ್ಟು ಇವತ್ತು ಇಡೀ ದಿನದ ಖರ್ಚು ಉಳಿಸ್ಬೋದಿತ್ತು ಅವರು. ಬಟ್ ದೇ ಡಿಂಟ್ ಡೂ. ಸೊ ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಎಲ್ಲೋ ಒಂದು ಹ್ಯೂಮನ್ ಆಗಿ ಮಾಡಿದ್ರು ಎಲ್ಲರೂ. ಇಲ್ಲ ಸರ್ ಸುಸ್ತಾಗಿದ್ದಾರೆ, ಬೇಡ ಬಿಟ್ಟು ಇದು ಒಂದಿನ ಅಂತ, ಅದು ತುಂಬ ಸತಿ ಮಾಡಿದ್ದಾರೆ ಆ ಥರ. ಬಟ್ ಎಲ್ಲದಕ್ಕಿಂತ ಖುಷಿ ನಮ್ಮ ಡೈರೆಕ್ಟ್ರು ಕೂಡ ಒಬ್ಬ ನಿರ್ಮಾಪಕನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೋದಲ್ಲ, ಸರ್ ಪ್ಯಾಕಪ್ ಸರ್ ಕರೆಕ್ಟ್ ಅಂತ ಬಂತು ಅವರಿಗೆ. ಅವ್ರು ಹೇಳಿದ ದಿನ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಥರ ಸ್ಕೇಲ್ನ ಹೇಳಿದ ದಿನವೇ ಮಾಡಿ ಸ್ಟಾರ್ಟ್ ಮಾಡಿ ಮುಗಿಸಿ. ಹಾಗಂತ ಮಧ್ಯದಲ್ಲಿ ಅಡಚಣೆ ಬಂದಿರೋಲ್ಲ ಅಂತ ಇರಲ್ಲ. ಮಳೆಯಿಂದ ಬಂದಿದೆ, ಇನ್ನೊಂದಾಗಿದೆ, ಫೈಟ್ 4 ದಿನ ಇದ್ದಿದ್ದು ಕೆಲವು ಟೈಮ್ 8 ದಿನ ಆಗಿದೆ, ಏಟ್ಗಳಾಗಿದೆ, ಸ್ಲೋ ಆಗಿದೆ ಶೂಟಿಂಗ್. ಇದಿಷ್ಟು ಇಟ್ಕೊಂಡು ಎಲ್ಲ ಪ್ಯಾಕೇಜಲ್ಲಿ ತಂದು ಮಾಡ್ಯಾರ. ಸೊ ಐ ಥಿಂಕ್ ದ ಬೆಸ್ಟ್ ಮೂಮೆಂಟ್ ಫಾರ್ ಮೀ ಈಸ್ ಡೈರೆಕ್ಟ್ರ್ ಹೇಳಿರೋ ಟೈಮಲ್ಲಿ ಪ್ಯಾಕ್ ಮಾಡೋದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ದಟ್ಸ್ ಐ ಥಿಂಕ್ ಅ ಪ್ರೌಡ್ ಮೂಮೆಂಟ್ ಅಲ್ಲ. ಒಬ್ಬ ನಿರ್ಮಾಪಕರಿಗೆ ಕರ್ಕೊಂಡೋಗಿ ನಾವು ನಿರ್ದೇಶಕನ ಇಂಟ್ರೊಡ್ಯೂಸ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಮಾಡೋಣ ಅಂತಿದ್ದೀನಿ, ಇದು ನಿಮ್ಮ ಕತೆ ಓಕೆನಾ ಅಂದಾಗ ಅವ್ರು ನನ್ನ ಮೇಲೆ ಡಿಪೆಂಡಾಗಿ ಹಿಂಗೆ ಬಂದಿರ್ತಾರೆ. ಸೊ ನಾನು ಇವ್ರು ಹೇಳಿದ ಮುಗಿಸಿದಾಗ ಐ ಕ್ಯಾನ್ ಲುಕ್ ಇನ್ ಟು ದೇರ್ ಐಸ್ ಆ್ಯಂಡ್ ಸೇ ವಿ ಡಿಡ್ ವಾಟ್ ವಿ ಪ್ರಾಮಿಸ್ಡ್. ಕರೆಕ್ಟ್. ಸೊ ದಟ್ಸ್ ಆಲ್ ಇಟ್ ಇಸ್. ವಂಡರ್ಫುಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.